ಟಾಯ್ಲೆಟ್ಗೆ ಹೋದ್ರೆ ಬರ್ತದೆ ಹೊರಗೆ, ಏನು ಕಂಟಿನ್ಯೂ ಹೊರಗೆ ಇರ್ತದೆ? ಇಲ್ಲ, ಟಾಯ್ಲೆಟ್ಗೆ ಹೋದ್ರೆ ಮತ್ತೇನೈತಿ, ಸ್ವಲ್ಪ ತಿಂಡಿ ಭಾಳ ಆಗತ್ರಿ. ಇಷ್ಟ ನೋಡ್ರಿ. ರಕ್ತ ಏನಾದ್ರು ಬೀಳುತ್ತಾ? ಏನಿಲ್ಲ. ಟಾಯ್ಲೆಟ್ ಗಟ್ಟಿ ಆಗುತ್ತಾ? ಎಷ್ಟು ದಿವಸದಿಂದ ಐತಿ ಇದು? ಇದು ಎಷ್ಟು ದಿವಸ ಆತಂದ್ರೆ ಗೊತ್ತಿಲ್ಲ. ನಮಗೆ ಈಗ ಗೊತ್ತಾಗಿದ್ದಕ್ಕ ತೋರ್ಸ್ಕೊಳಕ್ ಹೋಗಿದ್ವಿ. ಇಲ್ಲಿ ಹುಡುಗ ನಿಮ್ ಕಡೆ ತೋರ್ಸ್ಕೊಂಡ್ ಹೋಗ್ಯಾನಂತ ಅವ ಹೇಳ್ದ, ಆರಾಮಾಗೈತೆ ಅಂದ. ಅದಕ್ಕೆ ಅವನೇನು ಕಬ್ಬು ಕಡಿತಾನಲ್ಲ, ಟ್ರ್ಯಾಕ್ಟರ್ ಹೊಡಿತಾನಲ್ಲ ಅವನು? ಟ್ರ್ಯಾಕ್ಟರ್ ಇಲ್ಲ, ಕಬ್ಬು ಕಡಿತಾನ, ಮಂಜುನಾಥ್ ಅಂತ ಹೇಳಿ. ಆರಾಮದನಲ್ಲ ಈಗ ಅವನು? ಆರಾಮಾಗೈತೆ ಅಂತ ಅಂದವ. ಅದಕ್ಕ ಅಲ್ಲಿ ಈಗ ಸಾಧಾರಣ ಈಗ ಎಷ್ಟು, ಒಂದು ವಾರ 2 ವಾರ ಆಯ್ತಾ ಈಗ ಇದು ನಿಮ್ಗೆ ಗೊತ್ತಾಗಿ? ಈಗ ಗೊತ್ತಾಗಿದೆ. ಈಗ ಟ್ರ್ಯಾಕ್ಟರ್ ಬಿಡ್ಸಾಕ್ ಹೋಗಿದ್ರಿ ನಾನು ಬೆಂಗಳೂರಿಗೆ. ಅದೇ ಒಂದ್ 2-3 ವಾರ ಆಯ್ತಾ? ಒಂದ್ ತಿಂಗಳಾಯ್ತಾ? 1 ತಿಂಗಳ ಮೇಲೆ ಆಯ್ತು. ಸರಿ, 2-3 ಸತಿ ತೋರ್ಸಿದ್ರು ನಿಮ್ಗೆ ಕಡಿಮೆ ಆಗಿಲ್ಲ. ಸರಿ, BP ಶುಗರ್ ಏನಾರ ಆಯ್ತಾ? ಏನಿಲ್ಲ. ಊಟದ ಪಥ್ಯ ಎಲ್ಲ ಕರೆಕ್ಟ್ ಮಾಡ್ಬೇಕು. ಈಗ ನಾನು ಒಳಗಡೆ ನಿಂಗಲ್ಲಿ ಚಿಕ್ಕದಿದೆ, ಫಸ್ಟ್ ಸ್ಟೇಜ್ನಾಗ ಅದಾವ, ಏನ್ ತೊಂದರೆ ಇಲ್ಲ. ಅದು ಯೂಶಲಿ ಕಾಮನ್ ಆಗಿ ಎಲ್ಲರಿಗೂ ಇರುತ್ತೆ ಅಷ್ಟೆ. ನಿಂದು ಟ್ರ್ಯಾಕ್ಟರ್ ಹೊಡೆಯೋದು ಅದೆಲ್ಲ ಬಹಳ ಕುತ್ಕೊಂಡು ಕೆಲಸ ಮಾಡೋದು ಇರುತ್ತಲ್ಲ, ಬಿಟ್ಟಿನ್ರಿ. ಈಗ ಅದಕ್ಕೆ ಡ್ರೈವರಿಗೆ ಹಚ್ಚಿ ಆಯ್ತು. ಸರಿ, ಕಡಿಮೆ ಆಗುತ್ತಾ? ನಾ ಹೇಳ್ದಂಗ್ ಮಾಡ್ಬೇಕು. ಎಣ್ಣೆಲಿ ಕರೆದಿರೋ ಪದಾರ್ಥ, ಹಸಿಮೆಣಸಿನ್ಕಾಯಿ ಖಾರ, ಬದನೆಕಾಯಿ, ಚೌಳೆಕಾಯಿ, ಕಡಲೆಬೇಳೆ ಹಿಟ್ಟಿನ ದಿನಸು, ಅದನ್ನ ಮಾಡಿದ್ದು ಏನಾರು ಇರ್ಲಿ, ಇವೆಲ್ಲ ಡಾಣಿ, ಶೇವು, ಮಿಕ್ಸರ್, ಬಜ್ಜಿ, ವಡೆ ಇಂಥವೆಲ್ಲ ಬರ್ತಾವ, ನಾವೆಲ್ಲ ಬೇಡ. ಆಮೇಲೆ ನಾನ್ ವೆಜಿಟೇರಿಯನ್ ಫುಡ್, ಚಿಕನ್, ಮಟನ್, ಕೋಳಿ, ತತ್ತಿ, ಅದರ ಸಾರು, ಅದನ್ನ ಬಂದ್ ಮಾಡ್ಬೇಕು. ತುರಿಕೆ ಬರೋದು ನಿನ್ಗೆ ಬದನೆಕಾಯಿ, ಚೌಳೆಕಾಯಿ, ಪುಂಡಿ ಪಲ್ಲಿ, ಆಮೇಲೆ ನಾನ್ ವೆಜ್ ಸಾರು ಅದೆಲ್ಲ ಇರುತ್ತಲ್ಲ, ಗ್ರೇವಿ, ರಸ, ಅದರಿಂದ ತುರಿಕೆ ಬಹಳ ಬರ್ತದೆ. ಆಮೇಲೆ 2ನೇದು ನಿನ್ಗೆ ಟಾಯ್ಲೆಟ್ ಗಟ್ಟಿಯಾಗಿದೆ, ಸರಿಯಾಗಿ ಹೋಗ್ತಾ ಇಲ್ಲ, ಅದರಲ್ಲಿದ್ದನು ತುರಿಕೆ ಬರ್ತದೆ. ಸೊ ಇವನ್ನೆಲ್ಲ ನೀನ್ ಕಟ್ ಮಾಡಿದೆ ಅಂತಂದ್ರೆ 70% ನಿಂಗೆ ಆರಾಮಾಗ್ಬಿಡುತ್ತೆ. ನಾನು ಮೆಡಿಸಿನ್ಸ್ ಕೊಡ್ತೀನಿ, ಈಗ 1 ವಾರದ ಮೆಡಿಸಿನ್ ಕೊಡ್ತೀನಿ, ಅದನ್ನ ಉಪಯೋಗ ಮಾಡು. ಆಮೇಲೆ ನೀವು 1 ವಾರ ಬಿಟ್ಟು ಬಂದು ತೋರಿಸಿ ನಿಂಗೆ ಹೇಳ್ತೀವಿ ಅವಾಗ ನೀನೇ ಅದನ್ನ. ಮತ್ತೇನ್ ಬೇಳೆ ಸಾರು ಅಷ್ಟ ಊಟ ಮಾಡ್ಬೇಕನ್ರಿ? ಅಲ್ಲ, ತರಕಾರಿ ಊಟ ಎಲ್ಲ ಮಾಡು. ತರಕಾರಿ ಇವು ನಾನೇನು ಹೇಳಿನ ಅವ್ನ್ ಬಿಟ್ಟು, ಬದನೆಕಾಯಿ, ಚೌಳೆಕಾಯಿ, ಪುಂಡಿ ಪಲ್ಲೆ ಬಿಟ್ಟು, ಬೀನ್ಸ್, ಕ್ಯಾರೆಟ್, ಬೀಟ್ರೂಟ್, ಮೂಲಂಗಿ, ಮೆಂತೆ ಎಲೆ, ಮೂಲಂಗಿ ಎಲೆ ಅಂತದೆಲ್ಲ ತಿನ್ಬೇಕು. ತರಕಾರಿ ಊಟ ಮಾಡ್ಬೇಕು. ಬರೇ ಬೇಳೆ ಸಾರು ತಿಂದ್ರು ಮತ್ತೆ ಅದಕ್ಕೂ ಉರಿತದ. ತರಕಾರಿ ಮಾಡ್ತಾರಲ್ಲ ಮನೆ ಮಾಡ್ತೀವ್ರಿ. ಅಂದ್ರೆ ಇವು ಚೌಳಿಕಾಯಿ, ಅದು 3 ಬಿಟ್ಟು, ಅದು 3 ಬಿಟ್ಟು ಅದನ್ನೇ ಜಾಸ್ತಿ ತಿಂದ್ರೆ, ಹೀರಿಕಾಯಿ ತಿನ್ಬಹುದು, ತುಪ್ರಿಕಾಯಿ ತಿನ್ಬಹುದು, ಅವೆಲ್ಲ ಈ 3 ವೆಜಿಟೇಬಲ್ಸ್, ಈ 3 ತರಕಾರಿ ಬಿಟ್ಟು ಬೇರೆ ಎಲ್ಲಾನು ತಿನ್ಬಹುದು. ಖಾರ, ಎಣ್ಣೆ, ಮಸಾಲೆ ಎಲ್ಲ ಕಡಿಮೆ ಇರ್ಲಿ, ಮಾಂಸಾಹಾರ ಯಾವ್ದು ಬೇಡ. ತಿಳಿತಾ?